ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮೀಡಿಯಾ ಬಾಂಧವರಲ್ಲಿ ನನ್ನ ಮನವಿ ಮಾಡಿಕೊಳ್ಳೋದೇನೆಂದರೆ, ಇವತ್ತಿನ ಈ ಒಂದು ದೆಹಲಿ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ದೇಶಾದ್ಯಂತ ಎಲ್ಲ ರಾಜ್ಯದಿಂದ ದೆಹಲಿಗೆ ಮಖ ಮಾಡಿ ಬರ್ತಾ ಇದ್ದಾರೆ. ಹೀಗಿರುವಾಗ ನಾವು ಬೀದರ್ ಜಿಲ್ಲೆಯಿಂದ ವಿಶೇಷವಾಗಿ ಒಂದು ರೈಲ್ವೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಒಂದು ಅಶೋಕ್ ಸಮ್ರಾಟ್ ಅವರ ಕಾಲದಲ್ಲಿ ಬೌದ್ಧಗಯ ಸ್ತೂಪ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಅದು ಒಂದು ಬಹುದೊಡ್ಡ ಒಂದು ಕೇಂದ್ರವಾಗಿರೋದ್ರಿಂದ, ನಮ್ಮ ಭಾರತ ದೇಶದ ಒಂದು ಕೇಂದ್ರ ಬಿಂದು ಆಗಿರೋದ್ರಿಂದ, ಹೀಗಾಗಿ ಅದು ಸಂಪೂರ್ಣವಾಗಿ ಬೌದ್ಧರ ವಶಕ್ಕೆ ಬರಬೇಕಂತ ಹೇಳಿ ಒಂದು ವಿನಾಚಾರ್ಯ ಬಂತೇಜಿಯವರು ದೇಶ ವಿದೇಶದಲ್ಲೆಲ್ಲ ಸುತ್ತಾಡಿಕೊಂಡು ಎಲ್ಲ ರಾಜ್ಯಗಳಿಗೆ ಈಗಾಗಲೇ ಏನದಂತಂದರೆ ಭಾಳಷ್ಟು ಪ್ರಚಾರದಲ್ಲಿ ತೊಡಗಿದ್ದಾರೆ. ಹೀಗಿರುವಾಗ ಇದೇ ಫೆಬ್ರವರಿ 10ರಿಂದ ಬೀದರಿಂದ ದೆಹಲಿಗೆ ವಿಶೇಷ ರೈಲ್ವೆಯನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಗುಲ್ಬರ್ಗ ಎಲ್ಲ ಕಡೆಯಿಂದ ಏನದಂದರೆ ಬೌದ್ಧ ಉಪಾಸಕರು, ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ವಿಚಾರವಾದಿಗಳು ಎಲ್ಲರೂ ಕೂಡ ಈ ಒಂದು ಆಂದೋಲನಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ನಾವು ಆಗ್ರಹಿಸೋದೇನೆಂದರೆ, ಈ ಒಂದು ಸರ್ಕಾರಕ್ಕೆ ಏನದಂತಾನೆ ಕೇಂದ್ರ ಸರ್ಕಾರಕ್ಕೆ ನಾವು ಈ ಒಂದು ಮನವಿಯನ್ನು ಸಲ್ಲಿಸಬೇಕಾಗಿದೆ. ಹೀಗಾಗಿ ದೆಹಲಿಗೆ ಎಲ್ಲರೂ ಸರಿಯಾಗಿ ಫೆಬ್ರವರಿ 10ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವೆಲ್ಲರೂ ಸೇರಿಕೊಂಡು ರೈಲ್ವೆ ಸ್ಟೇಷನ್ಗೆ ತಲುಪಬೇಕಾಗಿದೆ. ಹೀಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಉಪಾಸಕರು ಹಾಗೂ ಎಲ್ಲ ಅಂಬೇಡ್ಕರ್ವಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದೆಹಲಿಯ ಒಂದು ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಏನದಂತಂದರೆ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ನಾವೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ನನ್ನ ಹೆಸರು ಕಪಿಲ್ ಗೂಡಬಲೆ. ಏನು ಮಿಷನ್ ಮಹಾವೀರ ಮಹಾಬೋಧಿ ಮುಕ್ತಿ ಆಂದೋಲನ ಸಮಿತಿ ವತಿಯಿಂದ ಏನು ದಿಲ್ಲಿಯಲ್ಲಿ ನಡೆಯುತ್ತಿರುವ 12ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಮಹಾ ರ್ಯಾಲಿಯನ್ನು ನಡೀತಾ ಇದೆ. ಆ ರ್ಯಾಲಿಗೆ ನಮ್ಮ ಬೀದರ್ ಜಿಲ್ಲೆಯ ಬೌದ್ಧ ಅನುಯಾಯಿಗಳು ಸುಮಾರು ಜನ ಏನದಂದರೆ ಬೀದರ್ಲಿಂದ ತೆರಳುತ್ತಾ ಇದ್ದಾರೆ. ಆ ಆಂದೋಲನಕ್ಕೆ ಏನದಂತಂದರೆ ನಮ್ಮ ಜಿಲ್ಲೆಯಲ್ಲಿಂದ ಮತ್ತು ಬೆಂಗಳೂರಲ್ಲಿ ನಡೆದಂಥ ಹೋರಾಟ ಕೂಡ ಏನದಂದ್ರೆ ನಮ್ಮ ಜಿಲ್ಲೆಯ ಭಾಳಷ್ಟು ಜನ ಆ ಹೋರಾಟಕ್ಕೆ ಬೆಂಬಲನ ಸೂಚಿಸಿ ಸೇರಿದ್ದೀವಿ. ಮತ್ತು 12ನೇ ತಾರೀಕು ಇದೇ ಬರುವ 12ನೇ ತಾರೀಕು ಕೂಡ ಏನದಂದರೆ ಬೀದರ್ಲಿಂದ 10ನೇ ತಾರೀಕು ಟ್ರೇನು ಹೊರಡ್ತಲಿದೆ. ಹಾಗಾಗಿ ನಮ್ಮ ಸಮಸ್ತ ಎಲ್ಲ ಉಪಾಸಕಿಯರು ಸಮಸ್ತ ಏನದಂತಂದರೆ ಆ ಸರಿಯಾದ ಸಮಯಕ್ಕೆ ಟೈಮು ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರನೇ ಸೇರಿದೆ. ನಾವು 10 ತನಕ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿದೆ ಗೆಳೆಯರೆ. ಹಾಗಾಗಿ ಅಂದಿನ ದಿನಕ್ಕೆ ತಾವೆಲ್ಲರೂ ಏನದಂತಂದರೆ ಟಿಕೆಟ್ದು ಎಲ್ಲ ಅನುಕೂಲ ಆಗಿದ್ದಾವ. ಎಲ್ಲರೂ ಕೂಡ ಏನದಂದರೆ ಸಮಯಕ್ಕೆ ಬಂದು ಸರಿಯಾದ ತಮ್ಮ ಟ್ರೇನ್ದು ಅನುಕೂಲ ಇದೆ ಆ ಟ್ರೇನ್ನ ಒಳಗಡೆ ತಾವೆಲ್ಲ ಸೇರಬೇಕಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನಪ್ಪ ಅಂದರೆ ಇದು ಭಾಳ ದೊಡ್ಡ ಮಹಾ ರ್ಯಾಲಿಯನ್ನು ಇದು ನಡೀತಾ ಇದೆ. ಈ ಮಹಾ ರ್ಯಾಲಿಯನ್ನು ದಿಲ್ಲಿದಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಈ ಸರ್ಕಾರ ಇದೆ, ಆ ಸರ್ಕಾರಕ್ಕೆ ಏನದಂತಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಗಮನ ಸೆಳಿಬೇಕಂತ ಹೇಳಿ ನಮ್ಮ ಹೋರಾಟ ನ್ಯಾಯಯುತವಾಗಿ ನಮ್ಮ ಹೋರಾಟಕ್ಕೆ ಏನದಂತಂದರೆ ಜಯ ಆಗಲಿ ಅನ್ನೋದ ದೃಷ್ಟಿಯಿಂದ ಏನದಂದ್ರೆ ನಾವು ಭಾಳಷ್ಟು ಜನ ಸೇರಬೇಕಾಗಿದೆ ಗೆಳೆಯರೆ. ಇಡೀ ಭಾರತ ದೇಶ ತುಂಬ ಏನದಂದ್ರೆ ಅಂದಿನ ದಿನ ಭಾಳಷ್ಟು ಜನ ಲಕ್ಷಗಟ್ಟಲೆ ಜನ ಏನದಂದ್ರೆ ಸೇರುವಂಥ ನಿರೀಕ್ಷೆ ಇದೆ. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದ ಕೂಡ ಏನದಂದರೆ ಎಲ್ಲರೂ ನಮ್ಮ ಕಪಿಲ್ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿಯನ್ನು ನಡೀತಾ ಇದೆ. ಹಾಗಾಗಿ ಇದಕ್ಕೆ ತಾವೆಲ್ಲರೂ ಕೂಡ ಏನದಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್. ಸಾವಿರಾರು ಸಂಖ್ಯೆಯಲ್ಲಿ ದಿಲ್ಲಿಗೆ ಹೋಗ್ತಾ ಇದ್ದೇವೆ. ಕಪಿಲ್ ಗೋಡ್ಬಳೆ ಮತ್ತು ಸುರೇಶ್ ಜೋಜಾಳ್ಕರ್ ಇವರು ಮತ್ತು ನಮ್ಮ ರಾಜ್ಕುಮಾರ್ ಮೂಲ್ಭಾರತಿ ಇವರ ನೇತೃತ್ವದಲ್ಲಿ. ಯಾಕಂತಂದರೆ ಅಶೋಕ್ ಸಾಮ್ರಾಟ್ ಅವರು ನಿರ್ಮಿಸಿರುವ
ಸಾವಿರದಲ್ಲಿ ಏನು ನಿರ್ಮಿಸಿರುವ ನಮ್ಮ ಭಾರತ ದೇಶದಲ್ಲಿ ಮಂದಿರಗಳನ್ನು ಇವತ್ತು ಬೌದ್ಧ ಮಂದಿರಗಳಾಗಿರ್ತವೆ. ಆ ಬೌದ್ಧ ಮಂದಿರಗಳನ್ನು ಎಲ್ಲ ಏನದ ಅಂತಂದರೆ ಕೆಲವು ಬ್ರಾಹ್ಮಣವಾದಿಗಳನ್ನು ಅವರು ಮುಟ್ಟಿದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂತಂದರೆ ಅದು ಕೆದರಿ ನೋಡಿದಾಗ ಒಳಗೆ ಮಂದಿರದಾಗ ಹೋಗಿ ನೋಡಿದಾಗ ಪ್ರತಿಯೊಂದು ಮಂದಿರದಲ್ಲಿ ನಮ್ಮ ಬುದ್ಧರದು ಮೂರ್ತಿನೇ ಕಂಡು ಬರ್ತದೆ. ಅದಕ್ಕೆ ಬೇರೆ ಬೇರೆ ರೂಪ ಕೊಟ್ಟು ಅದಕ್ಕೇನು ಬೇರೆ ಬೇರೆ ದೇವರಂತ ಹೆಸರಿಟ್ಟು ಏನು ಪೂಜೆ ಪುನಸ್ಕಾರ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೌದ್ಧ ಭಿಕ್ಕುಗಳ ಮೇಲೆ ಆಗಲಿ, ನಮ್ಮ ಬೌದ್ಧ ಅನುಯಾಯಿಗಳೇ ಆಗಲಿ, ಅಭಿಮಾನಿಗಳಾಗಲಿ ಭಾಳ ದೊಡ್ಡ ಒಂದು ಪರಿಮಾಣ ಬಿದ್ದಿದೆ. ಹಾಗಾಗಿ ನಮ್ಮ ಶಕ್ತಿ ಪ್ರದರ್ಶನ ಕೇಂದ್ರ ಸರ್ಕಾರಕ್ಕೆ ತೋರಿಸಿ ಮತ್ತು ನಮ್ಮ ಬೌದ್ಧ ವ್ಯವಹಾರಗಳನ್ನು ಏನು ಪುರಾತನ ಕಾಲದಲ್ಲಿ ಅಶೋಕ್ ಸಾಮ್ರಾಟ್ ಅವರು ನಿರ್ಮಿಸಿರ್ತಾರ ಅದು ಪುನಃ ಮತ್ತೆ ನಮಗೆ ಬಿಟ್ಟು ಕೊಡಬೇಕು. ಯಾಕಂತಂದರೆ ಈಗ ಅವು ಹೆಸರು ತಗೊಂಡು ಹೇಳಿದ್ರೆ ಭಾಳ ದೊಡ್ಡ ದೊಡ್ಡ ದೇವಸ್ಥಾನ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಆದಷ್ಟು ಬೇಗ ನಮ್ಮ ಮಂದಿರ ನಮಗೆ ಬೌದ್ಧ ಮಂದಿರ ಕೊಡಬೇಕಂತಂದು ಈ ಆಂದೋಲನವನ್ನು ಹಾಕಿಕೊಂಡಿದ್ದೇವೆ. ನಾವು ಸಾವಿರಾರು ಸಂಖ್ಯೆಯಲ್ಲಿ ದಿಲ್ಲಿಗೆ ಹೋಗ್ಲಿಕ್ಕೆ ನಾವೆಲ್ಲ ರೆಡಿ ಇದ್ದೇವೆ. ನನ್ನ ಹೆಸರು